ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 20/6/2025 ಶುಕ್ರವಾರದ ಈ ದಿನ ಎಲ್ಲಾ ದೇವಿಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಅದರಲ್ಲೂ ಬಹುಮುಖ್ಯವಾಗಿ ಮಹಾಲಕ್ಷ್ಮಿ ಆಶೀರ್ವಾದ ಇರಲಿ ನಿಮ್ಮ ಮೇಲೆ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೀವಿ. ಇವತ್ತಿನ ಈ ದಿನ ಪಂಚಾಂಗ, ತಿಥಿ ಹಾಗೆ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಹಾಗೆ ಜುಲೈ ತಿಂಗಳ ಮಾಸ ಭವಿಷ್ಯ, ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಗುರೂಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಂಚಭೂತ ತಜ್ಞರು, ವಾಸ್ತು ತಜ್ಞರು ಹಾಗೆ ಸರಳ ಜ್ಯೋತಿಷ್ಯರು ಮತ್ತು ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ವಿಶೇಷವಾಗಿ ಶುಕ್ರನ ಒಂದು ಮಂತ್ರ, ಹಿಮಾಕ್ರುಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಸೊ ಈ ವಿಶೇಷವಾದ ಶುಕ್ರನ ಮಂತ್ರದಿಂದ ಇವತ್ತು ಒಂದು ಶುಕ್ರವಾರದ ಒಂದು ಪಂಚಾಂಗದ ವಿಚಾರವಾಗಿ ನೋಡೋದಾದ್ರೆ, ಇವತ್ತಿನ ತಿಥಿ ನವಮಿ ತಿಥಿ ಅಂತ ಹೇಳ್ತೀವಿ. ಕೃಷ್ಣ ಪಕ್ಷ ರೇವತಿ ನಕ್ಷತ್ರ ಇರುವಂತದ್ದು, ಅದು ಒಂದು ಬುಧನ ನಕ್ಷತ್ರ. ವಿಶೇಷವಾಗಿ ಶೋಭಾನ ಯೋಗ ಮತ್ತು ವಾರ ಶುಕ್ರವಾರ ಅಂತ ನೋಡ್ತಾ ಬರ್ತೀವಿ. ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯಕ್ಕೆ 5:50 ಸೂರ್ಯೋದಯ ಆಗುವಂಥದ್ದು ಮತ್ತು 6:46 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ ಇವತ್ತು 10:45 12:21 ಅಂತ್ಯವಾಗುವಂಥದ್ದು. ಯಮಗಂಡ ಕಾಲ 3:34 5:10 ಮುಗಿಯುವಂಥದ್ದು. ಗುಳಿಕ ಕಾಲ 7:32 9:09 ಮತ್ತೆ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:56 12:47 ಇವತ್ತಿನ ಒಂದು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಇರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಈ ಒಂದು ಮಾಸ, ಜ್ಯೇಷ್ಠ ಮಾಸ ಏನಿದೆ, ಆ ಮಾಸದ ಕೊನೆಯ ಶುಕ್ರವಾರ ಕೂಡ ಇದು. ನೆಕ್ಸ್ಟ್ ಮುಂದಿನ ವಾರ ಆಗ್ಲೇ ನಾವು ಆಷಾಢ ಮಾಸಕ್ಕೆ ಕಾಲಿಡ್ತಾ ಇದೀವಿ. ಸೊ ಜ್ಯೇಷ್ಠ ಮಾಸದ ಕೊನೆ ಶುಕ್ರವಾರದ ವಿಶೇಷತೆ ಏನಾದ್ರು ತಿಳಿಸ್ತೀರಾ? ನೋಡಿ, ಈ ಮಾಸದ ವಿಶೇಷತೆ ಶುಕ್ರವಾರ, ದೇವಿವಾರ ಮತ್ತೆ ಶುಕ್ರ ಅಂತಂದ್ರೆ ಅತ್ಯಂತ ಭೋಗ, ಲಕ್ಸುರಿಯಸ್ ಕೊಡುವಂತ ಒಂದು ಗ್ರಹ ಅಂತ ಹೇಳ್ತೀವಿ. ಯಾರ ಇಷ್ಟಾರ್ಥಗಳು ನೆರವೇರೋದು ಅಂತಂದ್ರೆ ನೋಡಿ, ಪ್ರತಿಯೊಂದು ವಾಹನ ಇತ್ಯಾದಿ ಖರೀದಿ ಅಷ್ಟೇ ಇಷ್ಟಾರ್ಥ ಅಲ್ಲ. ಒಬ್ಬರಿಗೆ ಒಳ್ಳೆ ಊಟ ಮಾಡುವಂಥದ್ದು, ಒಬ್ಬರಿಗೆ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನುವಂಥದ್ದು ಕೂಡ ಒಂದು ಇಷ್ಟಾರ್ಥ ನೆರವೇರಿಸುವಂಥದ್ದು. ಆದ್ರೆ ಶುಕ್ರ ಮನೋರಂಜನೆಗೆ ಕಾರಕವಾಗಿರುವ ಗ್ರಹ ಆಗಿರೋದ್ರಿಂದ ನೀವು ಏನಾದ್ರೂ ಎಂಟರ್ಟೈನ್ಮೆಂಟ್ ಪ್ಲಾನ್ ಮಾಡಬೇಕು, ಒಂದು ಮೂವಿಗೆ ಹೋಗ್ಬೇಕು, ಒಂದು ಹೊರಗಡೆ ಔಟಿಂಗ್ ಹೋಗ್ಬೇಕು, ಕುಟುಂಬದೊಂದಿಗೆ ಸಮಯ ಕಳಿಬೇಕು, ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯೊಂದಿಗೆ ಒಳ್ಳೆ ಗುಡ್ ಟೈಮ್ ಕೊಡಬೇಕು ಅಂದ್ರೆ ಶುಕ್ರವಾರ ಒಳ್ಳೆ ದಿನ ಆಗಿರುವಂಥದ್ದು. ನೀವು ಇವತ್ತು ಪ್ಲಾನ್ ಮಾಡ್ಕೊಳ್ಳಿ. ಏನೇ ಒಂದು ಮನಸ್ತಾಪಗಳು, ಕಲಹಗಳಿದ್ರು ಕೂಡ ಅದು ದೂರವಾಗಿ ಆದಷ್ಟು ಸಂಬಂಧ ಸುಧಾರಣೆ ಮಾಡಲು ಇವತ್ತು ಒಂದು ಜ್ಯೇಷ್ಠ ಮಾಸದ ಕೊನೆಯ ಶುಕ್ರವಾರದ ವಿಶೇಷ ದಿನವಾಗಿರುವಂಥದ್ದು ನೋಡ್ತಾ ಇದ್ದೀವಿ. ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಶುಕ್ರವಾರದ ಈ ದಿನ ಭವಿಷ್ಯ ಏನಿದೆ ತಿಳಿದುಕೊಳ್ಳೋಣ. ನೋಡಿ, ಮೇಷರಾಶಿಯವರಿಗೆ ಸಂತೋಷ ತುಂಬಿದ ಒಳ್ಳೆಯ ದಿನ ಅಂತ ಹೇಳ್ತೀವಿ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ, ಅದರಿಂದ ನಿಮಗೆ ಹಣದ ಲಾಭ ಪಡೆಯಬಹುದು. ಇವತ್ತಿನ ದಿನ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂಥದ್ದು. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಗುರೂಜಿ ತಿಳಿಸ್ತೀರಾ? ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಹಣಕಾಸಿನಲ್ಲಿ ಸುಧಾರಣೆ ಆಗಿರುತ್ತೆ. ಬಹುಕಾಲದಿಂದ ಬಾಕಿ ಇರುವಂತ ಬಿಲ್లుಗಳ ವಿಚಾರವಾಗಿ ಏನಾದ್ರೂ ನಿಮಗೆ ಅಡಚಣೆ ಇದ್ರೂ ಕೂಡ ಇವತ್ತು ಪಾವತಿಸಲು ಒಳ್ಳೆಯ ದಿನ ವೃಷಭ ರಾಶಿಯವರಿಗೆ ಇರುವಂತದ್ದು ನೋಡ್ತಾ ಬರ್ತೇವೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಗುರೂಜಿ ನೋಡಿ, ಮಿಥುನ ರಾಶಿಯವರ ಶಕ್ತಿ ಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಹಣ ಸಂಗ್ರಹಣೆ ಆಗುತ್ತೆ. ಹಣದಿಂದ ನಿಮಗೆ ಇವತ್ತು ಕೆಲಸಕ್ಕೆ ಬರುವಂತದ್ದು ದಿನ ಆಗಿರೋದ್ರಿಂದ ಮಿಥುನ ರಾಶಿಯವರಿಗೆ ತುಂಬಾ ಒಂದು ಆರ್ಥಿಕಮಯವಾಗಿರುವಂತ ಒಳ್ಳೆ ದಿನ ನೋಡ್ತಾ ಬರ್ತೇವೆ. ಗುರೂಜಿ, ಮಿಥುನ ರಾಶಿಯವರಿಗೆ ಒಳ್ಳೆ ದಿನ ಕೂಡ ಆಗಿದೆ. ಜೊತೆಗೆ ಪರಿಹಾರ ಕ್ರಮ ಏನಾದ್ರು ಮಾಡ್ಕೊಳ್ಬೇಕಾ ಬೇಡವಾ ಇವತ್ತಿನ ದಿನ ಅಂತ ಹೇಳಿ? ಖಂಡಿತ ಪರಿಹಾರ ಅಂತಂದ್ರೆ ಅವರು ವೃದ್ಧಿ ಮಾಡ್ಕೊಳ್ಳಲು ಒಂದು ರಾಶಿಯ ಮಂತ್ರ ಅಂತ ಹೇಳ್ತೀವಿ. ಓಂ ಬೃಹಸ್ಪತಿ ನಮಃ ಅಂತ ಒಂದು ಜಪ ಮಾಡೋದ್ರಿಂದ ದಿನ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ತೀರಾ ಖರ್ಚು ಮಾಡುವ, ಮನೋರಂಜನೆಗೆ ಸ್ವಲ್ಪ ಖರ್ಚು ಮಾಡುವಂತ ಒಂದು ದಿನ ಇರುವಂತದ್ದು. ಸ್ವಲ್ಪ ನಿಮ್ಮ ಆ ಖರ್ಚಿಗೆ ಸ್ವಲ್ಪ ಆ ಖರ್ಚಿನ ಪ್ರವೃತ್ತಿಗೆ ಕಡಿವಾಣ ಹಾಕೋದ್ರಿಂದ ದಿನ ಶುಭವಾಗಿರುವಂತದ್ದು ನೋಡ್ತಾ ಬರುತ್ತೆ. ಗುರೂಜಿ, ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಗೆ ಒಂದು ಪ್ರಶ್ನೆ ಬಂದಿದೆ. ನಮ್ಮ ವೀಕ್ಷಕರು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ, ತಗೊಳ್ಳೋಣ. ಗುರೂಜಿ, ಇವರ ಹೆಸರು ತಿಳಿಸ್ತಾ ಇದ್ದಾರೆ ಆಕಾಶ್. ಓಕೆ. ಆಕಾಶ್ ಜನ್ಮ ದಿನಾಂಕ ಬಂದು 13/1/99. 13/1/99. ಓಕೆ. ಜನ್ಮ ಸಮಯ 3:59 PM ಗಳಲ್ಲಿ.
ಓಕೆ. ಬಾಗಲಕೋಟೆ ಗುರುಜಿ. ಇವರು ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಕಾಶ್ ಯಾರು ಡೀಟೇಲ್ಸ್ ಕಳ್ಸಿದೀರಾ ಅದರ ಪ್ರಕಾರದಲ್ಲಿ ಬುಧವಾರ ಹುಟ್ಟಿರುವಂತದ್ದು, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮತ್ತು ವೃಷಭ ಲಗ್ನ. ನೋಡಿ, ಪ್ರೊಫೆಷನಲ್ ಗ್ರೋತ್ಗೆ ದಶಮಾಧಿಪತಿ ಕರ್ಮಕಾರಕ ಗ್ರಹ ಶನೈಶ್ವರ ಅಂತ ಹೇಳ್ತೀವಿ. ಶನೈಶ್ವರರು ಇಲ್ಲಿ ದಶಮಾಧಿಪತಿಯಾಗಿ ವ್ಯಯ ಸ್ಥಾನದಲ್ಲಿರುವಂತದ್ದು ಮತ್ತು ನಡೀತಾ ಇರುವಂತ ದಶಾಭುಕ್ತಿಗಳಲ್ಲಿ ಕೇತು ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ. ಇವರಿಗೆ ಕೇತು ಗ್ರಹ ಅಷ್ಟೊಂದು ಏನು ಶುಭವಲ್ಲ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಪ್ರೋಗ್ರೆಸ್ ಅಲ್ಲಿ ಅಂತ ನೋಡಿದ್ರೆ ಅದರಲ್ಲೂ ಕೂಡ ಕೇತು ಭಾಗ್ಯಸ್ಥಾನದಲ್ಲಿ ಇರುವಂತದ್ದು. ಸೊ ಭಾಗ್ಯಸ್ಥಾನದಲ್ಲಿ ಯಾರಿಗೆ ಕೇತು ಇರುತ್ತೋ ಆ ಟೈಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ಪ್ರಯತ್ನ ಪಟ್ಟರು ಕೂಡ ಕೊನೆ ಹಂತದಲ್ಲಿ ಅಂದ್ರೆ ಕೈಗೆ ಬರೋ ತುತ್ತು ಬಾಯಿಗೆ ಬರೋದಿಲ್ಲ. ಆ ವಿಚಾರದಲ್ಲಿ ಇವರು ಸ್ವಲ್ಪ ಅನ್ಲಕ್ಕಿ ಅಂತ ಹೇಳ್ಬೋದು. ಆದ್ರೂ ಕೂಡ ಇವರಿಗೆ ಶನೇಶ್ವರ, ಯೋಗಕಾರಕ ಶನೇಶ್ವರರ ಅನುಗ್ರಹದಿಂದ ಒಳ್ಳೇದಾಗುತ್ತೆ. ನಡೀತಿರೋ ದಶಾಭುಕ್ತಿಯಲ್ಲಿ ಕೆಲಸ ಕಾರ್ಯಗಳು ಸ್ಲೋ ಆಗಿರುತ್ತೆ. ಬರುವಂತ 2027 ಜನವರಿ ನಂತರ ಅತ್ಯದ್ಭುತವಾಗಿರುವಂತ ದಶಾ ಪ್ರಾರಂಭವಾಗ್ತಿರೋದ್ರಿಂದ ಕೆಲಸ ಕಾರ್ಯಗಳು ಯಥೇಚ್ಛವಾಗಿ ನಡೆಯುತ್ತೆ ಅಂತ ನೋಡ್ತಾ ಬರ್ತೀವಿ. ಮುಂದಿನ ಪ್ರಶ್ನೆ ಏನಿದೆ ಅವ್ರದ್ದು? ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಬಿಸ್ನೆಸ್ಗೆ ಕೆಲವೊಂದು ಭಾವಗಳು, ವಿಶೇಷವಾಗಿ ಸಪ್ತಮ ಭಾವ, ದಶಮ ಭಾವ ಅಂತ ಹೇಳ್ತೀವಿ. ಸಪ್ತಮ ಮತ್ತು ದಶಮ ಇದ್ದಾಗ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ, ಮತ್ತೆ ಒಳ್ಳೆ ನೇಮ್ ಫೇಮ್ ಸಿಗುತ್ತೆ. ಮತ್ತೆ ಕಸ್ಟಮರ್, ಒಂದು ಬಿಸ್ನೆಸ್ ನ ಚೆನ್ನಾಗಿ ನಡೀಬೇಕಂದ್ರೆ ಕಸ್ಟಮರ್ ಪದೇ ಪದೇ ಅವರ ಒಂದು ಬಿಸ್ನೆಸ್ ಪ್ಲೇಸಿಗೆ ಬರ್ತಾ ಇರಬೇಕು. ಆ ಕಸ್ಟಮರ್ ಅಟ್ರಾಕ್ಷನ್ ಅವ್ರಿಗೆ ಇರಬೇಕು. ಅದಕ್ಕೆ ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಬಿಸ್ನೆಸ್ಗೆ ಕಾರಕನ ಗ್ರಹ ಬುಧ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತೆ. ಆದ್ರೆ 2026 ಜನವರಿ ನಂತರ ತುಂಬಾ ಚೆನ್ನಾಗಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಅಲ್ಲಿವರೆಗೂ ಕೇತು ಮಹಾದಶ ನಡೀತಿರುವಂಥದ್ದು. ಕೇತುಗೆ ಅಧಿಪತಿ ಗಣಪತಿ ಅಂತ ಹೇಳ್ತೀವಿ. ಅದಕ್ಕೆ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಗಂ ಗಣಪತೇ ನಮಃ ಅಂತ ಮಂತ್ರ ಜಪ ಮಾಡುವಂಥದ್ದು. ಗಣೇಶನಿಗೆ ವಿಶೇಷವಾಗಿರುವಂಥ ಇಷ್ಟವಾದ ಖಾದ್ಯ ಅಂತಂದ್ರೆ ಮೋದಕ ಅಂತ ಹೇಳ್ತೀವಿ, ಅಥವಾ ಲಡ್ಡು ಪ್ರಸಾದವನ್ನು ನೈವೇದ್ಯ ಮಾಡಿ ಆ ಮಂತ್ರವನ್ನು ಜಪ ಮಾಡಿ ಬರೋದ್ರಿಂದ ಆ ಒಂದು ಕೇತು ಗ್ರಹದ ಆಶೀರ್ವಾದ ಸಿಗುತ್ತೆ. ಅದರಿಂದ ಇವರಿಗೆ ವಿಶೇಷವಾದ ಒಂದು ಕರಿಯರ್ ಸ್ಟೆಬಿಲಿಟಿ ಮತ್ತು ಬಿಸ್ನೆಸ್ ಅಲ್ಲಿ ಅನುಕೂಲತೆಗಳು ಹೆಚ್ಚೆಚ್ಚಾಗಿ ಆಕಾಶ್ ಅವರಿಗೆ ನೋಡ್ತಾ ಬರ್ತೀವಿ. ಓಕೆ, ಆಕಾಶ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ವೆರಿ ಸಿಂಪಲ್ ಆಗಿ ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಗುರುಜಿ. ಅದನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಇದೇ ರೀತಿಯಾಗಿ ಗುರುಜಿಗಳ ಬಳಿ ಮಾತನಾಡಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಗುರುಜಿ, ನಾವು ಕರ್ಕಾಟಕ ರಾಶಿಯವರಿಗೆ ನೋಡಿದ್ವಿ, ಸಿಂಹ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ಸಣ್ಣ ಪುಟ್ಟ ಬದಲಾವಣೆಗಳು, ಅದರಲ್ಲಿ ಏನೋ ಕಿರಿಕಿರಿಗಳನ್ನು ಕೊಡುವಂಥದ್ದು. ಆದಷ್ಟು ಇಲ್ಲಿ ಹಿರಿಯರ ಸಲಹೆ ಮತ್ತು ಪೋಷಕರು, ತಂದೆ ತಾಯಿಯರ ಒಂದು ಸಲಹೆ ಸೂಚನೆ ಮೇರೆಗೆ ನಡೆಯಿರಿ. ಅದರಿಂದ ಯಾವುದೇ ಮನೆಯಲ್ಲಿ ಗೊಂದಲ ವಾತಾವರಣ ಇದ್ರೂ ಕೂಡ ದೂರವಾಗುವಂಥದ್ದು ಸಿಂಹ ರಾಶಿಯವರಿಗೆ ನೋಡ್ತಾರೆ. ಸಿಂಹ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹೊಸ ಅನೇಕ ಆರ್ಥಿಕ ಯೋಜನೆಗಳು ಇವತ್ತು ಚೆನ್ನಾಗಿರುತ್ತೆ. ಆದರೆ ಯಾವುದೇ ಒಂದು ಬದ್ಧತೆ, ಅಂದ್ರೆ ಯಾವುದೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನ ಪೂರ್ವಪರವಾಗಿ ಯೋಚನೆ ಮಾಡಿ ಅದರ ಬಗ್ಗೆ ಸಂಪೂರ್ಣತೆಯಿಂದ ಓದಿ ಅದರ ಪ್ರಕಾರ ನಡ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ನೋಡ್ತಾರೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ಗುರುಜಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ ಗುರುಜಿ. ನೋಡಿ, ಇತರರ ಬಯಕೆ ಆಸಕ್ತಿ ಬಗ್ಗೆ ಯೋಚಿಸದಲ್ಲಿ ನಿಮಗೆ ನಿಯಮಿತ ಸಂತೋಷ ದಿನ ಸಿಗುವಂತದ್ದು ತುಲಾ ರಾಶಿಯವರ ಒಂದು ದಿನ ಭವಿಷ್ಯವಾಗಿರುತ್ತೆ. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಕೂಡ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನೆಯ ಸಮಸ್ಯೆಗಳಿಗೆ ತಕ್ಷಣ ನೀಡುವ ಗಮನ ನೀಡುವ ಅಗತ್ಯ ಒಂದು ವೃಶ್ಚಿಕ ರಾಶಿಯವರಿಗಿರುವಂಥದ್ದು. ನಿಮ್ಮ ಸುತ್ತಲಿನಲ್ಲೂ ಕೂಡ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಒಂದು ಅಟೆನ್ಷನ್ ನ ಬಯಸ್ತಾರೆ. ಅವರಿಗೆ ಒಂದು ಸಮಯ ನೀಡಿದ್ರೆ ದಿನ ಚೆನ್ನಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಒಂದು ಜೀವನದ ಒತ್ತಡಗಳಿಂದ ಇವತ್ತು ನೀವು ಶಮನ ಪಡೆಯುತ್ತೀರಾ. ಅದರಿಂದ ಧನುರ್ ರಾಶಿಯವರ ದಿನ ಆನಂದಮಯವಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಧನುರಾಶಿಯವರಿಗೆ ಕೂಡ ಇವತ್ತಿನ ದಿನ ಆನಂದಮಯವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಕರ ರಾಶಿ. ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಹೂಡಿಕೆ ಮಾಡುವಾಗ ನಿಮಗೆ ಲಾಭ ತಂದು ಕೊಡುತ್ತೆ. ಅದರ ಪ್ರಯೋಜನವನ್ನು ಪೂರ್ತ ಪ್ರಮಾಣದಲ್ಲಿ ಇವತ್ತು ಪಡೀರಿ. ಅದರಿಂದ ನಿಮ್ಗೆ ದಿನ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಬರ್ತೇವೆ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ಗುರುಜಿ. ನಮ್ಗೆ ಮತ್ತೊಂದು ಪ್ರಶ್ನೆ ಇತ್ತು, ಅದನ್ನ ತಗೊಂಡ್ಬಿಡೋಣ. ಅದಾದ ನಂತರ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಮುಂದುವರಿಸೋಣ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಸಂಗೀತ. ಜನ್ಮ ಸಮಯ ಬಂದ್ಬಿಟ್ಟು ಜನ್ಮ ದಿನಾಂಕ 15/6/1999. 15/6/1999. ಜನ್ಮ ಸಮಯ 11:23 PM ಗಳಲ್ಲಿ. ಹಾವೇರಿ ಗುರುಜಿ ಜನ್ಮಸ್ಥಳ. ಹಾವೇರಿ. ಏನ್ ಪ್ರಶ್ನೆ? ಇವರು ಹೆಲ್ತ್ ಮತ್ತೆ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಸಂಗೀತ ಅಲ್ವಾ? ಹಾ ಗುರುಜಿ.
ನೋಡಿ, ಸಂಗೀತ ಅವರ ವಿಚಾರದಲ್ಲಿ ನೋಡೋದಾದ್ರೆ ಇವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರದಲ್ಲಿ ಇವರು ಹುಟ್ಟಿರುವಂತದ್ದು ಮಂಗಳವಾರ, ಪುನರ್ವಸು ನಕ್ಷತ್ರ ಅಂತ ನೋಡ್ತಾ ಬರ್ತೀವಿ. ಅದರಲ್ಲಿ ಮಿಥುನ ರಾಶಿ. ಸೊ ಮದುವೆಗೆ ಸಂಬಂಧಪಟ್ಟಿರುವಂತದ್ದು ಸಪ್ತಮ ಸ್ಥಾನ ತುಂಬಾ ವಿಶೇಷವಾಗಿ, ಮತ್ತೆ ನವಾಂಶ ಕುಂಡ್ಲಿ ತುಂಬಾ ಬಹುಮುಖ್ಯವಾಗಿರುವಂತದ್ದು. ಇವರಿಗೆ ಸಪ್ತಮಾಧಿಪತಿ ಸೂರ್ಯ ಪಂಚಮ ಸ್ಥಾನದಲ್ಲಿರುವಂತದ್ದು ಮತ್ತು ನವಾಂಶ ಕುಂಡ್ಲಿಯಲ್ಲಿ ಇವರಿಗೆ ಸಪ್ತಮದಲ್ಲಿ ಚಂದ್ರ ಇರುವಂತದ್ದು ತುಂಬಾ ಒಳ್ಳೆ ಒಂದು ಫಲಗಳನ್ನ ನೋಡ್ತಾ ಬರ್ತೀವಿ. ಆದ್ರೆ ನಡೀತಿರುವಂತ ದಶಾಭುಕ್ತಿ ಸ್ವಲ್ಪ ನಿಧಾನತೆ ಕೊಡುತ್ತೆ. ಬುಧ ಮಹಾದಶೆ, ಬುಧ ಅಂತರ್ದಶನೆ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನ ಫಲಗಳು ಅಂತ ಹೇಳ್ತೀವಿ. ಆದ್ರೆ ಅದರ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅಕ್ಟೋಬರ್ 2026 ಅಷ್ಟೊಂದು ಮದುವೆ ಭಾಗ್ಯ ಎಲ್ಲಿ ಕಂಡು ಬರ್ತಾ ಇಲ್ಲ. ಅದ್ರ ನಂತರ ಇವರಿಗೆ ಬುಧ ಮಹಾದಶೆ ನಡೀತಾ ಇದೆ. ಬುಧ ದ್ವಿಕಳತ್ರ ದೋಷವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದಕ್ಕೆ ಬುಧನ ಸಂಬಂಧಿತವಾಗಿರುವಂತಹ ರೆಮಿಡಿ, ಅದನ್ನೇ ದ್ವಿಕಳತ್ರ ಶಾಂತಿ ನದಿ ತೀರದಲ್ಲಿ ಮಾಡುವುದರಿಂದ ಈಗ ಒಳ್ಳೆ ಫಲ ನೀಡುವಂಥದ್ದು, ಬೇಗ ಮದುವೆ ಸೆಟ್ ಆಗುವಂಥದ್ದು ಮಾಡ್ತಾ ಬರ್ತೀವಿ. ಇದನ್ನ ಇಷ್ಟು ಮಾಡಿಸ್ಕೊಳ್ಳಿ. ಮುಂದಿನ ಪ್ರಶ್ನೆ ಏನಿದೆ ಅವ್ರದ್ದು? ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಆರೋಗ್ಯಕ್ಕೆ ಷಷ್ಠ ಭಾವ ಅಂತ ಹೇಳ್ತೀವಿ. ಷಷ್ಠ ಭಾವದಲ್ಲಿ ಶುಕ್ರ ರಾಹು ಇರುವಂತದ್ದು. ಶುಕ್ರ ರಾಹು ಯಾರ ಜಾತಕದಲ್ಲಿ ಇರುತ್ತೋ, ರಾಹು ಒಂದು ಇನ್ಫೆಕ್ಷಿಯಸ್ ಪ್ಲಾನೆಟ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಅಲರ್ಜಿಕ್ ಆಗಿರುವಂತದ್ದು, ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತದ್ದು ರಾಹುಗೆ ಓಂ ರಂ ರಾಹುಯೇ ನಮಃ ಅಂತ ದಿನಾಲು ಜಪ ಮಾಡ್ತಾ ಬನ್ನಿ. ಆರೋಗ್ಯ ವೃದ್ಧಿ ಆಗುತ್ತೆ. ಸ್ವಲ್ಪ ನಿಮ್ಗೆ ನೆಕ್ಸ್ಟ್ ಇಯರ್ ಆಗಸ್ಟ್ ವರೆಗೂ ಇನ್ಫೆಕ್ಷನ್ಸ್, ಅಲರ್ಜೀಸ್ ಇರುವಂತದ್ದು. ವಿಶೇಷವಾಗಿ ಹೊರಗಡೆ ಆಹಾರ ತಿನ್ಬೇಡಿ, ಎಣ್ಣೆ ಪದಾರ್ಥ ತಿನ್ಬೇಡಿ, ಅದರಿಂದ ಹೊಟ್ಟೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಅಷ್ಟು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತದ್ದು ಇವರ ಜಾತಕದಲ್ಲಿ ನೋಡ್ತಾ ಬರ್ತೀನಿ. ಓಕೆ, ನಮಗೆ ಸಂಗೀತ ಅನ್ನೋರು ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡೋದ್ರ ಜೊತೆಗೆ ಒಂದು ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಕುಂಭರಾಶಿ ಬಗ್ಗೆ ನಾವು ನೋಡ್ತಾ ಇದ್ವಿ. ದಿನ ಭವಿಷ್ಯ ಹೇಗಿದೆ ನೋಡೋಣ. ಕುಂಭರಾಶಿಯವರಿಗೆ ಸ್ವಲ್ಪ ಒತ್ತಡವಾಗಿರುವಂತ ದಿನ. ಯೋಗ, ಧ್ಯಾನ, ಪ್ರಾಣಾಯಾಮ ಈ ರೀತಿಯ ಒಂದು ಆರಾಮದಾಯಕವಾಗಿರುವಂತಹ ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ಮಾಡ್ಕೊಳ್ಳೋದ್ರಿಂದ ದಿನವನ್ನು ಶುಭವಾಗಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕುಂಭರಾಶಿಯ ನಂತರ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ವೈವಾಹಿಕ ಜೀವನದಲ್ಲಿ ಅದ್ಭುತವಾಗಿರುವಂತ ದಿನ. ಸಂಗಾತಿಯಿಂದ ಹೆಚ್ಚು ಪ್ರೀತಿ ಸಿಗುವಂತ ದಿನ ಮತ್ತು ಸಂಗಾತಿಯೊಂದಿಗೆ ನಿಮ್ಮ ಒಂದು ಮನಸ್ಸಿನ ಆತಂಕಗಳನ್ನು ಹಂಚಿಕೊಳ್ಳುವಂತ ದಿನ ಮೀನರಾಶಿಯವರಿಗೆ ಆಗಿರುತ್ತೆ. ಇದರಿಂದ ದಿನ ಆನಂದಮಯವಾಗಿರುವಂತದ್ದು ಮೀನರಾಶಿಯವರಿಗೆ ನೋಡ್ತಾ ಇದ್ದೇವೆ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ದ್ವಾದಶ ರಾಶಿಗಳ ಅಷ್ಟು ದಿನ ಭವಿಷ್ಯ ಮುಗ್ದಿದೆ. ಹಾಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಓವರ್ ಆಲ್ ಮಾಸ ಭವಿಷ್ಯ ಹೇಗಿದೆ, ತಾವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳನ್ನ ಮಾಡಬಹುದಾ ಅಥವಾ ಅಡೆತಡೆಗಳೇನಾದ್ರೂ ಬರುತ್ತಾ, ಪರಿಹಾರ ಕ್ರಮಗಳನ್ನ ಏನಾದ್ರೂ ಸೂಚಿಸ್ತಾರ ಗುರುಜಿಗಳು, ತಿಳಿದುಕೊಳ್ಳೋಣ. ಗುರುಜಿ, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ, ನವಗ್ರಹಗಳ ಗೋಚಾರದ ಪ್ರಭಾವ, ಅದರ ಆಧಾರದ ಮೇಲೆ ರಾಶಿಫಲ ಏನ್ ಸೂಚಿಸುತ್ತೆ ಗುರುಜಿ? ನೋಡಿ, ಮಿಥುನ ರಾಶಿಯವರಿಗೆ ಆಲ್ರೆಡಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಿದೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನ ಈ ಒಂದು ಮಾಸದಲ್ಲಿ ನೋಡ್ತಾ ಇರ್ತೀವಿ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನವಗ್ರಹಗಳ ಗೋಚಾರ ವಿಚಾರವಾಗಿ ನೋಡೋದಾದ್ರೆ, ಒಂದು ಮೊದಲನೇದಾಗಿ ರಾಷ್ಟ್ರಾಧಿಪತಿಯ ಬುಧನ ಗೋಚಾರ ದ್ವಿತೀಯ ಸ್ಥಾನದಲ್ಲಿ ಹೋಗುವಂಥದ್ದು ಮತ್ತು ರವಿಯ ಬದಲಾವಣೆ. ರವಿ ನಿಮ್ಮ ರಾಶಿಯಲ್ಲಿ ಅಂದ್ರೆ ನಿಮ್ಮ ಮಿಥುನ ರಾಶಿಯಲ್ಲೇ ಇದ್ದುಕೊಂಡು 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ಹೋಗುವಂಥದ್ದು. ಅಂದ್ರೆ ದ್ವಿತೀಯ ರಾಶಿಗೆ ರವಿ ಹೋದಾಗ ಏನಾಗುತ್ತೆ, ಅದರ ಪಥ ಬದಲಾವಣೆ ಆಗುವಂಥದ್ದು. ಅಂದ್ರೆ ಒಂದು ಮಿತ್ರನ ಮನೆಯಿಂದ ಮತ್ತೊಂದು ಮಿತ್ರನ ಮನೆಗೆ ಹೋಗುವಂಥದ್ದು. ಆದ್ರೂ ಕೂಡ ಉತ್ತರಾಯಣದಿಂದ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಜುಲೈ ಮಾಸದಲ್ಲಿ ಅತ್ಯದ್ಭುತವಾದ ಮಾಸ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂಥದ್ದು. ವಿಶೇಷವಾಗಿ ಆಷಾಢ ಮಾಸದ ಹೆಣ್ಣು ಮಕ್ಕಳಿಗೆ ಬಹು ಪ್ರೀತಿಯಾದ ಒಂದು ಹಬ್ಬ ಅಂತ ಹೇಳ್ತೀವಿ. ಆಷಾಢ ಮಾಸವನ್ನು ಆಚರಿಸುವಂಥದ್ದು, ವಿಶೇಷವಾಗಿ ಲಕ್ಷ್ಮೀ ದೇವಿಯ ಒಂದು ಪೂಜೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂಥದ್ದು. ಅದರಲ್ಲಿ ನಮ್ಮ ಒಂದು ರಾಶಿಯವರಿಗೆ ನಾನು ಹೇಳೋದು, ಮಿಥುನ ರಾಶಿಯವರ ವಿಚಾರದಲ್ಲಿ ಆಷಾಢದಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಜೂನ್ ಮಾಸದಲ್ಲೇ ಒಂದು ಆಷಾಢ ಪ್ರಾರಂಭ ಆಗುವಂಥದ್ದು. ಮೊದಲನೇ ಶುಕ್ರವಾರ ಜೂನ್ 27ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಮುಂದೆ ಜುಲೈ 4 2ನೇ ಶುಕ್ರವಾರ, ಜುಲೈ 11 3ನೇ ಶುಕ್ರವಾರ ಮತ್ತು ಜುಲೈ 18 4ನೇ ಶುಕ್ರವಾರ, ಈ ರೀತಿ ಒಂದು ವಿಶೇಷ 4 ಶುಕ್ರವಾರಗಳು ಬರುವಂಥದ್ದು. ಜುಲೈ 10ನೇ ತಾರೀಕಿನಂದು ಗುರು ಪೂರ್ಣಿಮೆ ಇರುವಂಥದ್ದು. ಸೊ ಗುರುಗಳನ್ನ ಆರಾಧಿಸುವಂಥದ್ದು, ಗುರುಗಳನ್ನ ನಮಿಸುವಂಥದ್ದು, ಗುರುಗಳನ್ನ ಸ್ಮರಿಸುವಂಥದ್ದು ಒಳ್ಳೆಯ ದಿನ ಅಂತ ಹೇಳ್ತೀವಿ. 16ನೇ ತಾರೀಕು ವಿಶೇಷವಾಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುವಂಥದ್ದು. ಸಾಮಾನ್ಯವಾಗಿ ದಕ್ಷಿಣಾಯಣದಲ್ಲಿ ಅಷ್ಟೊಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. 2-3 ತಿಂಗಳ ಕಾಲ ಅವಾಯ್ಡ್ ಮಾಡಿಕೊಂಡು ಮುಂದುವರೆದ ಭಾಗದಲ್ಲಿ ಮಾಡಬಹುದು ಅಂತ
ನಮ್ಮ ಪಂಚಾಂಗ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥದ್ದು. ಮತ್ತೆ ಜುಲೈ 24ನೇ ತಾರೀಕು ಅಮಾವಾಸ್ಯೆ ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಂಥದ್ದು. ಕೆಲವೊಂದು ಸುಮಂಗಲಿಯರು ಗಂಡನ ದೀರ್ಘಾಯುಷ್ಯಕ್ಕೆ ಈ ವ್ರತವನ್ನು ಮಾಡುತ್ತಾರೆ. ಇದರಿಂದ ಜುಲೈ ತಿಂಗಳಲ್ಲಿ ಅಂತ್ಯ ಮಾಸದಲ್ಲೇ ಒಂದು ಏನ್ ಹೇಳ್ತೀವಿ ಅಂತಂದ್ರೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಪ್ರಾರಂಭ ಆಗ್ತಿರುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ. ಮತ್ತು ಜುಲೈ 29ನೇ ತಾರೀಕು ನಾಗರ ಪಂಚಮಿ ಹಬ್ಬ ಬರುವಂಥದ್ದು. ಈ ಸತಿ ಮಂಗಳವಾರನೇ ಬಂದಿರುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ತಾ ಬರ್ತೀವಿ. ಮತ್ತು ನವಗ್ರಹಗಳ ಗೋಚಾರದಲ್ಲಿ ವಿಶೇಷವಾಗಿ ಬುಧ, ರಾಶಾಧಿಪತಿಯ ಬುಧನ ಗೋಚಾರ ಮತ್ತು ಸೂರ್ಯನ ಗೋಚಾರ, ತದನಂತರ ಎಲ್ಲ ದೊಡ್ಡ ಗೋಚಾರ ಮತ್ತು ಸಣ್ಣ ಪುಟ್ಟ ಗೋಚಾರ ಎಲ್ಲ ಆಗಿರೋದ್ರಿಂದ ಇವೆರಡು ಗೋಚಾರ ಮತ್ತು ಈ ಆಚರಣೆಗಳು ನವಗ್ರಹಗಳ ಗೋಚಾರದ ಜೊತೆ ವಿಶೇಷವಾಗಿರುವಂತದ್ದು ನೋಡ್ತಾ ಹೋಗ್ತೀವಿ. ಓಕೆ ಗುರೂಜಿ, ಇನ್ನು ಕೂಡ ವಿಸ್ತೃತವಾಗಿ ಮುಂದುವರೆದು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಮೊದಲನೇದಾಗಿ ನಾವು ಮೇಲೆ ತಿಳಿಸಿದಂಗೆ ಈ ಪ್ರಭಾವ ನೋಡೋದಾದ್ರೆ ಸಪ್ತಮ ದಶಮಾಧಿಪತಿಯಾದ ಗುರು ಇಲ್ಲಿ ಏನಾಗುತ್ತೆ ಅಂದ್ರೆ ಇವರಿಗೆ ಈಗ ಒಂದು ಮಿಥುನ ರಾಶಿಯವರಿಗೆ ರಾಶಿಯಲ್ಲೇ ಇರುವಂತದ್ದು ಅಷ್ಟೊಂದು ಪ್ರಭಾವಶಾಲಿ ಆಗಿರೋದಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ರಾಶಿಯಲ್ಲೇ ಗುರು ಇರುವಂತದ್ದು ಜನ್ಮಗುರು ನರ ದುಃಖಂ ಅನ್ನೋ ಹಾಗೆ ಸ್ವಲ್ಪ ನಿಧಾನ ಫಲಗಳನ್ನ ಇಲ್ಲಿ ಕೊಡ್ತಾ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಶನೇಶ್ವರರು ಕೂಡ ಇಲ್ಲಿ ಅಷ್ಟಮ ಮತ್ತು ಭಾಗ್ಯ ಮತ್ತು ಅಷ್ಟಮ ಸ್ಥಾನದ ಅಧಿಪತಿಯಾಗಿ ಮಿಥುನ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರುವುದರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಿಧಾನ ಅಂತ ಹೇಳ್ತೀವಿ. ಯಾಕಂದ್ರೆ ಶನಿ ಒಂದು ಕರ್ಮಫಲದಾತ ಅಂತ ಹೇಳ್ತೀವಿ. ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಭಾಗ್ಯಕ್ಕೆ ಮತ್ತು ಕರ್ಮಕ್ಕೆ ಅಧಿಪತಿಯಾದ ಶನೇಶ್ವರರು ಕರ್ಮದಲ್ಲಿ ಬಂದಾಗ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ರಾಹು ಕೇತುವಿನ ಬದಲಾವಣೆ ಕೂಡ ಆಗಿರುವಂಥದ್ದು ಮಿಥುನ ರಾಶಿಯವರಿಗೆ. ರಾಹು ಗ್ರಹರು ಇಲ್ಲೇನಾಗಿದೆ ಅಂದ್ರೆ ಭಾಗ್ಯ ಸ್ಥಾನಕ್ಕೆ ಬಂದಿರುವಂಥದ್ದು ಒಳ್ಳೆ ವಿಚಾರ. ಆದ್ರೆ ಪ್ರತಿಯೊಂದು ವಿಚಾರದಲ್ಲಿ ವಿಶೇಷವಾಗಿ ರಾಹು ಗ್ರಹ ಭಾಗ್ಯಕ್ಕೆ ಬಂದಾಗ ಅತ್ಯದ್ಭುತವಾದ ಒಳ್ಳೆ ಫಲ. ಯಾರ್ಯಾರು ಮಿಥುನ ರಾಶಿಯವರು ಈ ಒಂದು ಗಲ್ಫ್ ಕಂಟ್ರೀಸ್ ಅಲ್ಲಿ ಇರ್ತಾರೆ, ದುಬೈ, ಮಸ್ಕಟ್, ಬಹ್ರಿಯನ್ ಈ ರೀತಿ ಒಂದು ಕಂಟ್ರೀಸ್ ಅಲ್ಲಿ ಇರ್ತಾರೋ ಅವರಿಗೆ ತುಂಬಾ ಒಳ್ಳೆ ಫಲ ಕೊಡುವಂಥದ್ದು, ಅವರ ಕೆಲಸ ಕಾರ್ಯಗಳಲ್ಲಿ ರೆಕಗ್ನೇಷನ್ ಸಿಗುವಂಥದ್ದು ಮತ್ತು ಅವರ ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು ರಾಹುವಿನ ಗೋಚಾರ ಅಂತ ಹೇಳ್ತೀವಿ. ಮತ್ತು ಕೇತುವಿನ ಗೋಚಾರ ಇಲ್ಲಿ ಏನಾಗ್ತಿದೆ, ನವಗ್ರಹ ಗೋಚಾರದಲ್ಲಿ ವಿಶೇಷವಾಗಿ ಧೈರ್ಯ, ಸಾಹಸ, ಪರಾಕ್ರಮ ಸ್ಥಾನದಲ್ಲಿ ಕೇತು ಗ್ರಹರ ಗೋಚಾರ ಆಗ್ತಿರೋದ್ರಿಂದ ತುಂಬಾ ಒಂದು ಒಳ್ಳೆ ಫಲ. ಎಷ್ಟೇ ಪ್ರಯತ್ನ ಅಂದ್ರೆ ಹಾರ್ಡ್ ವರ್ಕ್ ಹಾಕಿದ ತಕ್ಕ ಒಂದು ಒಳ್ಳೆ ಪ್ರತಿಫಲವನ್ನ ಇಲ್ಲಿ ನೋಡ್ತಾ ಬರ್ತೀವಿ. ಇದರ ಬದಲಾವಣೆ ಇದೆ ಇರುತ್ತೆ. ಮತ್ತು ರವಿಯ ಬದಲಾವಣೆ, ರವಿ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು. ರವಿ ಮಿತ್ರ ಗ್ರಹವಾಗಿರೋದ್ರಿಂದ ರಾಶಿಯಿಂದ ದ್ವಿತೀಯದಲ್ಲಿ ಬರೋದ್ರಿಂದ ಕುಟುಂಬದಲ್ಲಿ ವೃದ್ಧಿ ಮತ್ತು ಕುಟುಂಬದ ಸಹಕಾರ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ತಂದೆಯ ಸಹಕಾರ, ವಿಶೇಷವಾಗಿ ರವಿ ತಂದೆ ಕಾರಕ ಗ್ರಹ ಆಗಿರೋದ್ರಿಂದ ತುಂಬಾ ಒಳ್ಳೇದಂತ ಹೇಳ್ತೀವಿ. ರವಿ ಚಂದ್ರನ ಮನೆಗೆ ಹೋಗಿರೋದ್ರಿಂದ ತಾಯಿಯ ಸಹಕಾರ ಕೂಡ ಹಣಕಾಸಿಗೆ ಏನಾದರೂ ಒಂದು ನೆರವು, ಹಣಕಾಸಿನ ಸಲಹೆ ಸೂಚನೆಗಳನ್ನು ಮಿಥುನ ರಾಶಿಯವರು ಈ ಒಂದು ಮಾಸದಲ್ಲಿ ಜುಲೈ ತಿಂಗಳಲ್ಲಿ ಪಡ್ಕೋಬಹುದು. ವಿಶೇಷವಾಗಿ ಈ ಒಂದು ಆಷಾಢ ಮಾಸ ಜುಲೈ ತಿಂಗಳ ವಿಚಾರದಲ್ಲಿ ನವಗ್ರಹಗಳ ಗೋಚಾರ ಪ್ರಬಲವಾಗಿ ಇದು ಆಗ್ತಾ ಇರುವಂತದ್ದು. ಮತ್ತೆ ಷಷ್ಠ ಮತ್ತು ಲಾಭಾಧಿಪತಿಯಾದ ಮಂಗಳ ಗ್ರಹರು ಕೂಡ ತೃತೀಯ ಭಾವದಲ್ಲಿ, ಅಂದ್ರೆ ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ರೆಕಗ್ನೇಷನ್ ಸಿಗುವಂತದ್ದು ಮತ್ತೆ ರೋಗ ರುಜಿನ ಇತ್ಯಾದಿ ವಿಚಾರಗಳಲ್ಲಿ ಕೂಡ ಕಮ್ಮಿ ಆಗುವಂಥದ್ದು ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಓವರಾಲ್ ಆಗಿ ನಾವು ರಾಶಾಧಿಪತಿ ಆಗಿರ್ಬೋದು ಮತ್ತು ಮಂಗಳದ ವಿಚಾರದಲ್ಲಿ ಮತ್ತು ರಾಹುಕೇತು ವಿಚಾರದಲ್ಲಿ, ಸೂರ್ಯ ಮತ್ತು ಚಂದ್ರರ ವಿಚಾರದಲ್ಲಿ, ಕೊನೆಯ ಭಾಗದಲ್ಲಿ ನವಗ್ರಹ ವಿಸ್ತೃತವಾದ ಗೋಚಾರ ಶುಕ್ರನ ಒಂದು ವಿಚಾರ ನೋಡೋದಾದ್ರೆ ಶುಕ್ರ ಕೂಡ ವ್ಯಯ ಭಾವಾಧಿಪತಿ, ವ್ಯಯದಲ್ಲಿ ಇರುವಂಥದ್ದು. ಅಂದ್ರೆ ಒಳ್ಳೆ ವಿಚಾರವಾಗಿ ಖರ್ಚುಗಳನ್ನ ನೋಡ್ತಾ ಬರ್ತೀವಿ. ಒಂದು ವಾಹನ ಸೌಕರ್ಯ ಆಗಿರ್ಬೋದು, ಒಂದು ಏನೇ ಒಂದು ಖರೀದಿ ಮಾಡ್ಕೋಬಹುದು. ಅಯನ ಶಯನ ಭೋಗಾಧಿಪತಿಯಾದ ಶುಕ್ರನ ಒಂದು ಗೋಚಾರ ಕೂಡ ಒಳ್ಳೆಯ ಒಂದು ಫಲ, ಅಂದ್ರೆ ದ ಎಕ್ಸ್ಪೆನ್ಸಸ್ ಫಾರ್ ದ ಗುಡ್ ಕಾಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ನವಗ್ರಹಗಳ ಗೋಚಾರ ಒಂದು ಮಿಥುನ ರಾಶಿಯವರಿಗೆ ನಾವು ಈ ಒಂದು ಜುಲೈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಗುರೂಜಿ, ಇನ್ನು ರಾಶಾಧಿಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿ ರಾಶಿ ಫಲ ಇದೆ? ಜುಲೈ ತಿಂಗಳಲ್ಲಿ ಅನ್ಕೊಂಡಿದ್ದ ಕೆಲಸವನ್ನ ಅವರು ಕಂಪ್ಲೀಟ್ ಮಾಡ್ತಾರಾ ಅಥವಾ ಅದಕ್ಕೆ ಅಡೆತಡೆಗಳೇನಾದ್ರೂ ಬರುತ್ತವಾ, ಹೇಗೆ? ನೋಡಿ, ರಾಶಾಧಿಪತಿ ಗೋಚಾರ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಕೆಲಸದ ವಿಚಾರವಾಗಿ ತುಂಬಾ ಒಳ್ಳೇದಾಗುತ್ತೆ. ಯಾರು ಕಲೆಯನ್ನು ನಂಬಿ ಬದುಕ್ತಾರೋ ಅವರಿಗೆ ತುಂಬಾ ಒಳ್ಳೆಯದು. ಅಂದ್ರೆ ವಿಶೇಷವಾಗಿ ಮಾರ್ಕೆಟಿಂಗ್ ಸಂಬಂಧಿತವಾಗಿರುವಂಥದ್ದು, ಫೈನಾನ್ಸು, ಅಕೌಂಟು ಮತ್ತು CA ಯಾರು ಒಂದು ಅಕೌಂಟ್ಸ್ ರಿಲೇಟೆಡ್ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಒಳ್ಳೆಯದು. ಹೊಸ ಕೆಲಸ ನಿರೀಕ್ಷೆ ಮಾಡ್ಬೋದು. ಅವರಿಗೆ ತುಂಬಾ ದೊಡ್ಡ ಸಂಸ್ಥೆಗಳಲ್ಲಿ ವರ್ಕ್ ಆದ್ರೂ ಸಿಗುತ್ತೆ ಅಥವಾ ಅವರಿಂದ ಒಂದು ಆರ್ಡರ್ಸ್ ಆದ್ರೂ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ವಿಶೇಷವಾಗಿ ಬುಧ ಒಂದು ರಾಶಾಧಿಪತಿಯಾಗಿ ಫ್ರೀಲಾನ್ಸಿಂಗ್
ಫ್ರೀಲ್ಯಾನ್ಸಿಂಗ್ ವರ್ಕ್ನ ಸೂಚಿಸುತ್ತೆ. ಫ್ರೀಲ್ಯಾನ್ಸಿಂಗ್ ವಿಚಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಸ್ಥಿರವಾದ ಕೆಲಸ ಈ ಒಂದು ಮಾಸದಲ್ಲಿ ರಾಶಾಧಿಪತಿಯ ಗೋಚರ ಫಲದಿಂದ ನಿರ್ಮಾಣವಾಗ್ತಿರುವಂಥದ್ದು. ಮತ್ತೆ ಮಿಥುನ ರಾಶಿಯ ವ್ಯಾಪಾರಸ್ಥರು, ವಿಶೇಷವಾಗಿ ಯಾರ್ಯಾರು ಈ ಒಂದು ವ್ಯಾಪಾರಸ್ಥರು ಮಾರ್ಕೆಟ್ ನಲ್ಲಿ 15ನೇ ತಾರೀಕು ನಂತರ ತುಂಬಾ ಒಂದು ಒಳ್ಳೆ ವ್ಯಾಪಾರದಲ್ಲಿ ವೃದ್ಧಿಯ ನಿರೀಕ್ಷೆ ಮಾಡಬಹುದು. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಈ ಬೇರೆ ಎಲ್ಲಾ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗುವಂಥದ್ದು, ಆಕಸ್ಮಿಕ ಧನ ಲಾಭದ ನಿರೀಕ್ಷೆ, ಹಣದ ಹೂಡಿಕೆ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಆದ್ರೂ ಕೂಡ ಹಣದ ಆದಾಯ ತುಂಬಾ ಚೆನ್ನಾಗಿದೆ. ಮತ್ತು ಎರಡನೇ ಆದಾಯದ ವಿಚಾರವಾಗಿ ಒಂದು ದೊಡ್ಡ ಬಂಡವಾಳವನ್ನು ಆಕರ್ಷಿಸುವಂತ ಯೋಗ ನಿಮ್ಗೆ ಈ ಒಂದು ಜುಲೈ ಮಾಸದಲ್ಲಿ ನಿರ್ಮಾಣ ಆಗ್ತಿದೆ. ಮತ್ತು ತಿಂಗಳಿನಲ್ಲಿ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗುವಂಥದ್ದು, ಅದರಲ್ಲಿ ಏನಾದ್ರೂ ನಿಮ್ಗೆ ಕಮಿಟ್ಮೆಂಟ್, EMI ಆ ರೀತಿ ಇದ್ರೂ ಕೂಡ ಈ ಒಂದು ಮಾಸದಲ್ಲಿ, ಜುಲೈ ಮಾಸದಲ್ಲಿ ರಾಶಾಧಿಪತಿಯ ಗೋಚರದಿಂದ ಮಿಥುನ ರಾಶಿಯವರು ತುಂಬಾ ಸರಿಯಾಗಿ ಅದನ್ನ ನಿಭಾಯಿಸ್ತೀರಾ. ಮತ್ತು ಈ ತಿಂಗಳ ಆರಂಭದಿಂದ ಹೇಳುವಂತೆ ಒಂದು ಗ್ರಹ ಗೋಚಾರ ಒಂದು ಪ್ರಭಾವ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಡುವಂಥದ್ದು. ಮತ್ತೆ ಮಿಥುನ ರಾಶಿಯ ವಿಶೇಷ ಸ್ತ್ರೀಯರಲ್ಲಿ ಒಂದು ಮಿತ್ರತ್ವ ಜಾಸ್ತಿ, ಅಂದ್ರೆ ಫ್ರೆಂಡ್ಶಿಪ್ ಜಾಸ್ತಿ ಬರುತ್ತೆ. ಬಂಧು ಬಾಂಧವರಲ್ಲಿ ಪ್ರಭಾವ ಅದ್ರ ಜಾಸ್ತಿ ಇರುತ್ತೆ. ಮತ್ತು 11ನೇ ತಾರೀಕು ನಂತರ ಅಂದ್ರೆ ಹುಣ್ಣಿಮೆ ಏನಂತ ಹೇಳಿದ್ವಲ್ಲ, ಗುರು ಪೂರ್ಣಿಮೆ ಅಂತ ಹೇಳಿದ್ವಿ. ಗುರು ಪೂರ್ಣಿಮೆ ಮುಗಿದ ನಂತರ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರಿರ್ತಾರೋ ಅವರಿಗೆ ಮದುವೆ ಮಾತುಕತೆಗೆ ಮಾಡಲು ಒಳ್ಳೆ ಸುಸಂದರ್ಭ ಅಂತ ಹೇಳ್ತಾ ಬರ್ತೀವಿ. ಮತ್ತೆ ಸಂಬಂಧಗಳಲ್ಲಿರುವಂತಹ ಕೈ ಘಟನೆಗಳು, ಶುಕ್ರನ ಗೋಚಾರ ಅನುಕೂಲ ಪರಿಸ್ಥಿತಿ ನಿರ್ಮಾಣ ಮಾಡಿ ಮನಸ್ತಾಪಗಳು ದೂರವಾಗುತ್ತೆ ಈ ಒಂದು ಜುಲೈ ಮಾಸದಲ್ಲಿ. ಮತ್ತು ರಾಶಾಧಿಪತಿಯ ಬುಧನ ಗೋಚಾರನೇ ಮಿಥುನ ರಾಶಿಯಲ್ಲಿ ಆಗೋದ್ರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಒಳ್ಳೆ ಅಂಕಗಳಿಂದ, ಒಳ್ಳೆ ಮಾರ್ಕ್ಸ್ಗಳಿಂದ ಈ ಒಂದು ಮಾಸದಲ್ಲಿ ಸ್ಕೋರ್ ಮಾಡ್ತೀರಾ. ಪರೀಕ್ಷೆಗಳಲ್ಲಿ ಸರಿಯಾಗಿ ಸಮರ್ಥವಾಗಿ ಎದುರಿಸುವಂಥದ್ದು ವಿದ್ಯಾರ್ಥಿಗಳನ್ನ ನೋಡ್ತಾ ಬರ್ತೀವಿ. ಮತ್ತೆ ಮಿಥುನ ರಾಶಿಯವರು ವಿಚಾರದಲ್ಲಿ ಜಾತಕಸ್ಥರು ಯಾರು ಸ್ವಯಂ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾರೋ ಅವರಿಗೆ ಈ ಒಂದು ಮಾಸದಲ್ಲಿ ಒಳ್ಳೆಯ ಒಂದು ಕಾರ್ಯಸ್ಥಿತಿ ಕೂಡ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಈ ಮಾಸದಲ್ಲಿ ಹೆಚ್ಚು ಪ್ರವಾಸಿ ತಾಣದ ವಿಚಾರವಾಗಿ ಹೆಚ್ಚು ಪ್ರಯಾಣ ಬೆಳೆಸಿದ್ರೆ ಹೊಸ ಅನುಭವ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಕೊನೆಯದಾಗಿ ನೋಡೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಿದ್ದೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತ ವ್ಯಾಧಿಗಳು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಇದಕ್ಕಾಗಿ ವಿಶೇಷವಾಗಿ ಹೆಚ್ಚು ಪರಿಹಾರ ಮುಖೇನ ಅಲ್ದಿರ ಒಂದು ಯೋಗ, ಪ್ರಾಣಾಯಾಮ, ಧ್ಯಾನ ಇದು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುವಂಥದ್ದು. ಮತ್ತೆ ಬುಧನ ಒಂದು ರಾಶಾಧಿಪತಿ ಬುಧನ ಗೋಚಾರನೇ ನಿಮಗೆ ಒಳ್ಳೇದಾಗುವಂಥದ್ದು. ತೃತೀಯ ಭಾವದಲ್ಲಿ ಕುಜನ ಒಂದು ಗೋಚಾರ ಕೂಡ ನಿಮ್ಗೆ ಒಳ್ಳೇದಾಗುವಂಥದ್ದು ನೋಡ್ತಾ ಬರ್ತೀವಿ. ವಿಶೇಷವಾಗಿ ಅಣ್ಣ ತಮ್ಮಂದ್ರ ಆರೋಗ್ಯದ ವಿಚಾರ ಕಡೆ ಕೂಡ ಸ್ವಲ್ಪ ಸಮಸ್ಯೆ ಕಾಡುವಂಥದ್ದು. ಅದರ ಬಗ್ಗೆ ಸ್ವಲ್ಪ ಕಾಳಜಿ ಒಂದು ಮಿಥುನ ರಾಶಿಯವರು ವಹಿಸಿದರೆ ಜುಲೈ ಮಾಸದಲ್ಲಿ ಅತ್ಯದ್ಭುತವಾಗಿರುವಂತಹ ರಾಶಾಧಿಪತಿಯ ಗೋಚಾರ ಫಲ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಕೂಡ ರಾಶಾಧಿಪತಿಯ ಗೋಚಾರದಿಂದ ಅದ್ಭುತವಾದಂತಹ ದಿನಗಳು ಜುಲೈ ತಿಂಗಳಲ್ಲಿ ಇದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ಮಿಥುನ ರಾಶಿಯವರ ವಿಚಾರ ನಕ್ಷತ್ರಗಳ ಅನುಸಾರವಾಗಿ ರಾಶಿಫಲ ಏನಿದೆ, ಪರಿಹಾರ ಕ್ರಮಗಳೇನಾದ್ರೂ ಮಾಡ್ಕೋಬೇಕಾ? ನೋಡಿ, ನಕ್ಷತ್ರ ಅನುಸಾರವಾಗಿ ನೋಡೋದಾದ್ರೆ ವಿಶೇಷವಾಗಿ ಮೃಗಶಿರ, ಆರ್ದ್ರ, ಪುನರ್ವಸು ನಕ್ಷತ್ರ ಅಂತ ಹೇಳಿದ್ವಿ. ಮೃಗಶಿರದವರು ಸ್ವಲ್ಪ ನೀವೇನೇ ಅಪಾಯದಲ್ಲಿದ್ರು ಕಾಪಾಡಲು ನಿಮ್ಮ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಸಹಾಯ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಆರ್ದ್ರ ನಕ್ಷತ್ರದವರಿಗೆ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ರು ಕೂಡ ಶೀಘ್ರವಾಗಿ ಸುಧಾರಿಸಿ ಮುಂದುವರಿತೀರಾ ಈ ಒಂದು ಮಾಸದಲ್ಲಿ. ಪುನರ್ವಸು ನಕ್ಷತ್ರದವರು ಯಾವುದೋ ಒಂದು ಹಣಕಾಸಿನ ಪಾವತಿಗಾಗಿ ಒಂದು EMI ಆ ಥರ ವಿಚಾರವಾಗಿ ಸ್ವಲ್ಪ ಒತ್ತಡ ಸೃಷ್ಟಿಯಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಪರಿಹಾರ ಮುಖೇನ ಹೇಳೋದಾದ್ರೆ ದಿನಾಲು ಪ್ರತಿನಿತ್ಯಲು ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ ಅಥವಾ ಓಂ ಸೋಮ ಸೋಮಾಯ ಅಂತ 108 ಬಾರಿ ಜಪ ಮಾಡಿ. ಹಾಗೆ ಜುಲೈ ತಿಂಗಳಲ್ಲಿ 4 ಶುಕ್ರವಾರಗಳು ವಿಶೇಷವಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಿಳಿ ಕಮಲವನ್ನು ಅರ್ಪಿಸಿ ಅದರ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದು ಒಳ್ಳೇದಂತ ಹೇಳ್ತೀವಿ. ಮತ್ತು ಬಡವರಿಗೆ, ಅಶಕ್ತರಿಗೆ ಸಹಾಯ ಮಾಡುವಂಥದ್ದು ವಿಶೇಷವಾಗಿ ನೋಡಿ, ಪರಿಹಾರ ಮೂಲಕ ಒಂದು ದೇವರಿಗೆ ಸಮರ್ಪಣೆ ಭಾವ, ಯಾವುದೇ ಒಂದು ಏನೇ ಒಂದು ಅರ್ಪಿಸ್ಬೇಕಾದ್ರೆ ಮತ್ತು ಸಹಾಯ ಮಾಡಬೇಕಾದಾಗ ಒಂದು ನಾವು ಹೇಳ್ತೀವಿ ನಮ್ಮ ಕಡೆ ಒಂದು ನಾಡ್ ನೋಡಿ, ಬಲಗೈ ಮಾಡಿರುವಂತ ಸಹಾಯ ಎಡಗೈ ಗೊತ್ತಾಗಬಾರ್ದು, ಆ ರೀತಿ ಸಹಾಯ ಅದರಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರು ಬಡವರಿಗೆ, ಅಶಕ್ತರಿಗೆ ಸಹಾಯ ಮಾಡುವಂಥದ್ದು. ಒಂದು ಒಳ್ಳೆ ಊಟ, ಒಂದು ಬಟ್ಟೆ. ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಅಂದ್ರೆ ಬಟ್ಟೆಗಳು ಕೊಡಂದ್ರೆ ಅವರು ಯೂಸ್ ಮಾಡಿರುವಂತ ಬಟ್ಟೆಗಳು ಕೊಡ್ತಾರೆ, ಅದರಿಂದ ನೆಗೆಟಿವ್ ಎನರ್ಜಿ ಬರುವಂಥದ್ದು. ನೀವು ಬಟ್ಟೆಯನ್ನ ಕೊಡ್ಬೇಕಾದ್ರೆ ಹೊಸ ಬಟ್ಟೆಯನ್ನು, ಹೊಸ ವಸ್ತ್ರವನ್ನು ಕೊಡಿಸಿದ್ರೆ ನಿಮ್ಗೆ ಒಳ್ಳೆ ಪುಣ್ಯ ಲಭಿಸುತ್ತೆ. ಈ ರೀತಿ ಒಂದು ಸಹಾಯ ಮತ್ತು ಪರಿಹಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಒಂದು ಜುಲೈ ಮಾಸದಲ್ಲಿ ಅತ್ಯದ್ಭುತವಾಗಿರುವಂತಹ ಮಾಸ. ಸಣ್ಣ ಪುಟ್ಟ ಒಂದು ಗೋಚರದ ನೆಗೆಟಿವ್ ಎಫೆಕ್ಟ್ಸ್ಗೆ ನಾವು ಪರಿಹಾರಗಳನ್ನ ನಮ್ಮ ಒಂದು ವಾಹಿನ ವೀಕ್ಷಕರಿಗೆ ನಾವು ತಿಳಿಸ್ತಾ ಇದ್ದೀವಿ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ, ಪರಿಹಾರ ಕ್ರಮಗಳು, ನಮ್ಮ ವೀಕ್ಷಕರ ಪ್ರಶ್ನೆಗೂ ಸಹ ಉತ್ತರಿಸಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಪಂಚಾಂಗ, ತಿಥಿ, ದಿನದ ವಿಶೇಷತೆ, ಈ ಎಲ್ಲ ಮಹತ್ತರ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು.
ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.